ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಭೀಕರವಾದಂತಹ ಘಟನೆಯೊಂದಕ್ಕೆ ಶಿವಮೊಗ್ಗ ಇದೀಗ ಸಾಕ್ಷಿಯಾಗಿದೆ. ಶಿವಮೊಗ್ಗದ ಹೊರವಲಯ ಆಗಿರುವಂತಹ ಸುಳೆಬೇಲ್ ಬಡಾವಣೆ ಎನ್ನುವಂಥ ಪ್ರದೇಶ. ಬಂಧುಗಳೇ, ಈ ಘಟನೆ ಸಹಜವಾಗಿ ಸಮಾಜದಲ್ಲಿ ಆತಂಕವನ್ನ ನಿರ್ಮಾಣ ಮಾಡ್ತಾ ಇದೆ. ಎರಡು ರೀತಿಯಾದಂತಹ ಆತಂಕ. ಒಂದು ಕಡೆಯಿಂದ ಮಕ್ಕಳನ್ನ ಹೊರಗಡೆ ಹೇಗೆ ಕಳಿಸೋದು, ಮಕ್ಕಳು ನಿಜವಾಗ್ಲೂ ಹೊರಗಡೆ ಹೋದಾಗ ಸೇಫ್ ಆಗಿ ಇರ್ತಾರ, ಮಕ್ಕಳ ಸೇಫ್ಟಿಗೆ ಗ್ಯಾರಂಟಿ ಕೊಡುವಂಥವ್ರು ಯಾರು ಎನ್ನುವಂಥ ಪ್ರಶ್ನೆ. ಮತ್ತೊಂದು ಕಡೆಯಿಂದ ಮಕ್ಕಳನ್ನು ಹಾಗಾದ್ರೆ ನಾವು ಬೆಳೆಸೋದು ಹೇಗೆ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲೇ ಒರಟು ಮನಸ್ಥಿತಿ, ಚಿಕ್ಕ ವಯಸ್ಸಿನಲ್ಲೇ ಇನ್ನೊಬ್ಬರ ಪ್ರಾಣ ತೆಗೆಯುವಂಥ ಮನಸ್ಥಿತಿ ಅಥವಾ ಇನ್ನೊಬ್ಬರ ಬದುಕನ್ನ ಹಾಳು ಮಾಡುವಂಥ ಮನಸ್ಥಿತಿ, ಇಂಥ ಹಂತಕ್ಕೆ ಮಕ್ಕಳು ಬಂದುಬಿಟ್ಟಿದ್ದಾರೆ. ನಿಮ್ಮ ಮಕ್ಕಳಿಂದಾಗಿ ಅಥವಾ ಈ ರೀತಿಯಾದಂಥ ಮಕ್ಕಳಿಂದಾಗಿ ಅದೆಷ್ಟೋ ಮನೆಯ ಕುಟುಂಬದ ದೀಪ ಆರು ಹೋಗ್ತಾ ಇದೆ. ಇಡೀ ಕುಟುಂಬ ಜೀವನ ಪರ್ಯಂತ ಸಂಕಟದಲ್ಲಿ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಯಾವುದರಿಂದ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಗೊತ್ತಿಲ್ಲ. ವೆಬ್ ಸಿರೀಸ್ಗಳು, ಸಿನಿಮಾಗಳು, ಅಥವಾ ಇತ್ತೀಚಿನ ಒಂದಷ್ಟು ಇನ್ಸಿಡೆಂಟ್ಗಳಿಂದ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೋ, ಅಥವಾ ಈ ಗಾಂಜಾ ಮತ್ತೊಂದು ಮಗದೊಂದು ಅದೆಲ್ಲವೂ ಕೂಡ ಚಿಕ್ಕ ವಯಸ್ಸಿಗೆ ಶುರುವಾಗ್ಬಿಟ್ಟಿದೆಯೋ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ವಯಸ್ಸಿಗೆ ಅತ್ಯಂತ ಕ್ರೂರ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. ಈಗ ಶಿವಮೊಗ್ಗದಲ್ಲಿ ಆಗಿದ್ದು ಕೂಡ ಅದೇ. ಏನು ಘಟನೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಾನು ಆಗಲೇ ಹೇಳಿದ ಹಾಗೆ ಇದು ಶಿವಮೊಗ್ಗದ ಹೊರವಲಯ ಆಗಿರುವಂತಹ ಸುಳೆಬೇಲ್ ಬಡಾವಣೆಯಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್. ನಾನು ಕೂಡ ಶಿವಮೊಗ್ಗ ಭಾಗದವನೇ ಆಗಿರುವಂತಹ ಕಾರಣಕ್ಕಾಗಿ ಆ ಬಡಾವಣೆ ಬಗ್ಗೆ ಹಿಂದೆ ನಾನು ಕೇಳಿದ್ದೆ. ಅಲ್ಲೊಂದಷ್ಟು ಪುಡಿ ರೌಡಿಗಳು ಅಥವಾ ಇಂಥ ಪಡ್ಡೆಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ, ಅಲ್ಲಿ ಓಡಾಡೋದಕ್ಕೂ ಕೂಡ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಎನ್ನುವಂಥ ರೀತಿಯಲ್ಲಿ ಈಗ ಅದೇ ರೀತಿಯಾದಂಥ ಇನ್ಸಿಡೆಂಟ್ ಅದು. ಬಂಧುಗಳೇ, ಆ ಸುಳೆಬೇಲ್ ಬಡಾವಣೆಯಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ SSLC ಪರೀಕ್ಷೆ ಸಮೀಪ ಇದೆ. ಈಗ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ. ಹೀಗಾಗಿ ಶಾಲೆಯವರು ಏನ್ ಮಾಡಿದ್ದಾರೆ ಅಂದ್ರೆ ಸ್ಪೆಷಲ್ ಕ್ಲಾಸ್ ಅನ್ನ ಮಾಡಿದ್ದಾರೆ, ಮಕ್ಕಳಿಗೆ ಯೂಸ್ ಆಗಲಿ ಎನ್ನುವ ಕಾರಣಕ್ಕಾಗಿ. ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು, ಹೆಚ್ಚು ಕಡಿಮೆ 33 ವಿದ್ಯಾರ್ಥಿಗಳು ಕ್ಲಾಸ್ನಲ್ಲಿ ಭಾಗಿಯಾಗ್ತಾ ಇದ್ರಂತೆ. ನಿನ್ನೆ ರಾತ್ರಿ 9 ಗಂಟೆಯ ಸುಮಾರಿಗೆ ಏನಾಗಿದೆ ಅಂದ್ರೆ ಮಕ್ಕಳೆಲ್ಲರೂ ಕೂಡ ಶಾಲೆಯ ಆವರಣದಿಂದ ಹೊರಗಡೆ ಬಂದಿದ್ದಾರೆ. ಆಗ ಏನಾಗಿದೆ ಅಂದ್ರೆ ಓರ್ವ ಗಿರೀಶ್ ಎನ್ನುವಂತ ವಿದ್ಯಾರ್ಥಿ ಹಾಗೆ ಇನ್ನೋರ್ವ ವಿದ್ಯಾರ್ಥಿ ನಡುವೆ ಏನೋ ಸಣ್ಣದ ಕಿರಿಕಾಗಿದೆ ಅಂತೆ. ಆ ವಯಸ್ಸಲ್ಲಿ ಏನ್ರಿ ಕಿರಿಕಿರುತ್ತೆ? ಏನ್ ಸಾಲದ ವಿಚಾರಕ್ಕಿರುತ್ತಾ? ಇಲ್ಲ. ಯಾವ್ದೋ ಹುಡುಗಿ ವಿಚಾರಕ್ಕಿರುತ್ತಾ? ಇಲ್ಲ. ಅಥವಾ ಇನ್ನೇನೋ ಆಸ್ತಿ ವ್ಯಾಜ್ಯ ಅಂತೇಳಿ ಇರುತ್ತೆ? ಇಲ್ಲ. ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಅವ್ರ ನಡುವೆ ಕಿರಿಕ ಆಗಿದೆ. ಆಗ ಇನ್ನೊಬ್ಬ ವಿದ್ಯಾರ್ಥಿ ಹೇಳಿದ್ದಾನಂತೆ ಗಿರೀಶ್ಗೆ, ಹೊರಗಡೆ ಬಾ, ನೀನು ನೋಡ್ಕೋತೀನಿ, ನಮ್ಮ ಹುಡುಗರನ್ನ ಕರೆಸ್ತೀನಿ ಅಥವಾ ಕರ್ಕೊಂಡು ಬರ್ತೀನಿ ಎನ್ನುವ ರೀತಿಯಲ್ಲಿ. ಹೀಗೆ ಗಿರೀಶ್ ಕೂಡ ಹೊರಗಡೆ ಬಂದಿದ್ದಾನೆ. ಗಿರೀಶ್, ಸಂಕೇತ್, ಅಜಿತ್ ಅಂತ ಇವರು 3 ಜನ ಇದ್ದಾರೆ. ಇನ್ನೊಂದು ಕಡೆಯಿಂದ ಆ ವಿದ್ಯಾರ್ಥಿ ಇದ್ನಲ್ಲ, ಆತಷ್ಟೊತ್ತಿಗಾಗಲೇ ಒಂದು 5-6 ಮಂದಿಯನ್ನ ಕರ್ಕೊಂಡು ಬಂದಿದ್ದಾನೆ. ಅದರಲ್ಲಿ ಬಹುತೇಕರೆಲ್ಲರೂ ಕೂಡ ಅನ್ಯ ಕೋಮಿನವರು, ಅಂದರೆ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳು. ಈ ಘಟನೆ ಬೇರೆ ಸ್ವರೂಪವನ್ನು ಪಡಿತಿರೋದು ಅದೇ ಕಾರಣಕ್ಕಾಗಿ ಆ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. ಬಂದಾದ ನಂತರ ಈ ಗಿರೀಶನನ್ನು ಏನ್ ಮಾಡಿದ್ದಾರೆ ಅಂದ್ರೆ ಫೋರ್ಸ್ಫುಲಿ ಹಿಂದ್ಗಡೆ ಇರುವಂತದ್ದು ಬಯಲಿಗೆ ಎಳ್ಕೊಂಡು ಹೋಗಿದ್ದಾರೆ. ಅಲ್ಲಿ ಮಾತಿನ ಚಕಮಕಿ ಅಥವಾ ಒಂದು ಸುತ್ತಿನ ಕಿರಿಕು ಅಂತದೆಲ್ಲವೂ ಕೂಡ ನಡೆದಿದೆ. ಅಂತಿಮವಾಗಿ ಅವ್ರು ಏನ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಗಿರೀಶ್ಗೆ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ. ಗಿರೀಶ್ ಪ್ರಜ್ಞೆ ತಪ್ಪಿದ್ದಾನೆ. ಇತ್ತ ಈ ಘಟನೆಗೂ ಸಂಕೇತ್ಗೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ಸಂಕೇತ್ ಮತ್ತೆ ಅಜಿತ್ ಫ್ರೆಂಡ್ ಹೊಡಿತಿದ್ದಾರೆ ಅಂತೇಳಿ ಇವ್ರು ತಪ್ಪಿಸೋದಿಕ್ಕೆ ಅಂತ ಓಡ್ ಹೋಗಿದ್ದಾರೆ, ಅಥವಾ ಅದನ್ನ ಏನಾದ್ರು ಮಾಡಿ ಬಿಡಿಸ್ಬೇಕು ಎನ್ನುವ ಕಾರಣಕ್ಕೆ ಅಲ್ಲಿ ಓಡ್ ಹೋಗಿದ್ದಾರೆ. ಅಲ್ಲಿ ಹೋಗ್ತಾ ಇದ್ದ ಹಾಗೆ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಗಿರೀಶನಿಗೆ ಹೆಂಗ್ ಹೊಡೆದ್ರೋ ಅದೇ ರೀತಿಯಾಗಿ ಸಂಕೇತ್ಗೂ ಕೂಡ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ. ಸಂಕೇತ್ನ ವಯಸ್ಸು 15ರಿಂದ 16 ಆಸುಪಾಸು. SSLC ಓದ್ತಾ ಇದ್ದಂಥ ವಿದ್ಯಾರ್ಥಿ ಅವ್ರ ಹೊಡೆತವನ್ನ ಆತನಿಗೆ ತಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಸೀದಾ ಎದೆ ಗುದ್ದಿದ್ದಾರಂತೆ. ಮೊದಲು ಅನ್ಕೊಂಡಿದ್ದೆ ಭೀಕರವಾದಂಥ ಕೊಲೆ ಅಂದ್ರೆ ಆಯುಧ ಏನಾದ್ರು ಹಿಡ್ಕೊಂಡು ಬಂದಿದ್ರ ಅಂತ ಹೇಳಿ. ವಿದ್ಯಾರ್ಥಿಗಳು ಯಾಕೆ ಆಯುಧವನ್ನು ಹಿಡ್ಕೊಂಡು ಬಂದ್ರು ಎನ್ನುವಂಥ ಪ್ರಶ್ನೆಯೂ ಕೂಡ ನನ್ನಲ್ಲಿ ಮೂಡಿತ್ತು. ಆದ್ರೆ ಈಗ ಪೊಲೀಸರು ಸ್ಪಷ್ಟನೆ ಕೊಡ್ತಿದ್ದಾರೆ, ಯಾವುದೇ ಆಯುಧ ಇರಲಿಲ್ಲ, ಕೈಯಲ್ಲೇ ಹೊಡೆದಾಡ್ಕೊಂಡಿದ್ದು ಅಂತ ಹೇಳಿ. ಸೀದಾ ಎದೆಗೂ ಹೋಗಿ ಸರಿಯಾಗಿ ಗುದ್ದು ಬಿಟ್ಟಿದ್ದಾರೆ. ಸಂಕೇತಗಳನ್ನು ತಡ್ಕೊಳ್ಳೋಕ್ಕಾಗಿಲ್ಲ, ಕೆಳಗಡೆ ಬಿದ್ದಿದ್ದಾನೆ. ಆತ ವಿದ್ಯಾರ್ಥಿಗಳೆಲ್ಲರೂ ಕೂಡ ಓಡ್ ಹೋಗ್ಬಿಟ್ಟಿದ್ದಾರೆ, ಅವರೆಲ್ಲರೂ ಕೂಡ. ಅದಾದ ಬಳಿಕ ಗಿರೀಶ್ಗೆ ಪ್ರಜ್ಞೆ ಬಂದಿದೆ. ಆತ ಎಚ್ಚರ ಆಗಿದ್ದಾನೆ. ಆತ ನೋಡ್ತಾನೆ ಸಂಕೇತ್ ಕೆಳಗಡೆ ಬಿದ್ದಿದ್ದಾನೆ. ತಕ್ಷಣ ಅಲ್ಲಿ ಮುನ್ನ ಅಂತ ಯಾರೋ ಒಬ್ರು ಇದ್ರಂತೆ, ಅವರು ಆ ವಿದ್ಯಾರ್ಥಿನ ಎತ್ಕೊಂಡು ಓಡಿದ್ದಾರೆ. ಹೆಡ್ ಮಾಸ್ಟರ್ನ ಕರೆದಿದ್ದಾರೆ. ಹೆಡ್ ಮಾಸ್ಟರ್ ಕೂಡ ಬಂದಿದ್ದಾರೆ. ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅಷ್ಟೊತ್ತಿನೊಳಗೆ ಆಗಿ ಸಂಕೇತನ ಪ್ರಾಣ ಪಕ್ಷಿ ಹೊರಟು ಹೋಗಿಬಿಟ್ಟಿದೆ. ಚಿಕ್ಕ ವಯಸ್ಸಿಗೆ ಸಂಕೇತ್ ಇನ್ನಿಲ್ಲ, ಏನು ತಪ್ಪು ಮಾಡಿಲ್ಲ. ಸಂಕೇತ್ನ ಸುತ್ತಮುತ್ತ ಮನೆಯವರು ಹೇಳೋದು ತುಂಬಾ ಪಾಪದ ಹುಡುಗ, ಯಾರ ಸುದ್ದಿಗೂ ಕೂಡ ಹೋಗ್ತಾ ಇರಲಿಲ್ಲ. ಆತ ಆಯ್ತು, ಆತನ ಪಾಡಾಯ್ತು ಎನ್ನುವ ರೀತಿಯಲ್ಲಿ ಇರ್ತಾ ಇದ್ದ. ಯಾವುದೇ ಹ್ಯಾಬಿಟ್ಸು ಅಂತದ್ದು ಏನೂ ಕೂಡ ಇರಲಿಲ್ಲ ಎನ್ನುವ ರೀತಿಯಲ್ಲಿ. ಫ್ರೆಂಡ್ಗೆ ಏನೋ ಆಯ್ತು ಅಂತ ಹೆಲ್ಪ್ ಮಾಡಕ್ ಹೋದ, ಜಗಳವನ್ನ ಬಿಡಿಸೋಕ್ ಹೋದ. ಆತನಿಗೂ ಆ ಜಗಳಕ್ಕೂ ಯಾವ ಸಂಬಂಧವೂ ಕೂಡ ಇಲ್ಲ. ಆದ್ರೆ ಕೊನೆಗೆ ಬಲಿಯಾಗಿದ್ದು ಮಾತ್ರ ಆ ಸಂಕೇತ ಎನ್ನುವಂತ ಹುಡುಗ. ಇದು ಆಗಿರುವಂತ ಘಟನೆ. ಈ ರೀತಿಯಾಗಿ ಕೊಲೆ ಮಾಡಿದಂತ ಈ ರಾಕ್ಷಸ ವಿದ್ಯಾರ್ಥಿಗಳು ಯಾರು, ಈ ದರಿದ್ರಗಳು ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ
ಅವರೆಲ್ಲರೂ ಕೂಡ SSLC ಅರ್ಧಕ್ಕೆ ಬಿಟ್ಟಂತವರು, SLC ಫೇಲ್ ಆದಂತವರು, ಒಬ್ಬ 9th ಈಗಲೂ ಕೂಡ ಹೋಗ್ತಾ ಇದ್ದಂತೆ. ಈ ರೀತಿಯಾಗಿ 16-17 ವಯಸ್ಸಿನ ಆಸುಪಾಸು, ಯಾರು ಕೂಡ ದೊಡ್ಡವರಲ್ಲ, ಎಲ್ಲರೂ ಕೂಡ ಅಪ್ರಾಪ್ತ ವಯಸ್ಕರು ಅಥವಾ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಅವರೆಲ್ಲರೂ ಕೂಡ. ಆ ಮಕ್ಕಳಂತ ಕರೆಯಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ರಾಕ್ಷಸರು, ಕ್ರೂರಿಗಳು, ದರಿದ್ರಗಳು, ಇನ್ನೇನೇನು ಕರಿಬಹುದು ಎಲ್ಲವನ್ನೂ ಕೂಡ ಕರಿಬಹುದು. ಆ ವಿದ್ಯಾರ್ಥಿಗಳು ಸಂಕೇತಕ್ಕೆ ಹೊಡೆದು ಸಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಸದ್ಯ ಪೊಲೀಸರು ಬಹುತೇಕ ಎಲ್ಲರನ್ನೂ ಕೂಡ ಬಂಧಿಸಿದ್ದಾರೆ. ವಿಚಾರಣೆ ಅಂಥದ್ದೆಲ್ಲವೂ ಕೂಡ ಈಗ ಮುಂದುವರಿತಾ ಇದೆ. ಇದು ಆಗಿರುವಂಥ ಘಟನೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲಿ 2 ರೀತಿ ಆತಂಕ. ಒಂದು ರೀತಿಯಲ್ಲಿ ಮಕ್ಕಳನ್ನ ಹೆಂಗೆ ಹೊರಗಡೆ ಕಳಿಸೋದು, ಈ ರೀತಿಯಾಗಿ ರಾತ್ರಿ ಏನಾದರೂ ಸ್ಪೆಷಲ್ ಕ್ಲಾಸ್ ಇತ್ತಂದ್ರೆ ಇನ್ಮೇಲೆ ಕಳಿಸೋದಕ್ಕೆ ಭಯ ಪಡಬೇಕು, ಅಥವಾ ಹಗಲಲ್ಲೇ ಕಳಿಸೋದಕ್ಕೆ ಭಯಪಡುವಂಥ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಇನ್ನೊಂದು ಕಡೆಯಿಂದ ಪೋಷಕರಿಗೆ ಮಕ್ಕಳನ್ನು ಬೆಳೆಸುವಾಗ ಆತಂಕ ಶುರುವಾಗ್ಬಿಟ್ಟಿದೆ. ನಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸೋಣ? ಸಣ್ಣ ವಯಸ್ಸಲ್ಲೇ ಹೊರಟು ಸ್ವಭಾವ ಬರ್ತಾ ಇದೆ. ತಂದೆ ತಾಯಿ ಮಾತನ್ನು ಕೇಳಲ್ಲ, ಹೊರಗಡೆಯವ್ರ ಮಾತನ್ನು ಕೇಳಲ್ಲ, ಮೇಷ್ಟ್ರು ಮಾತನ್ನು ಕೇಳಲ್ಲ, ಮೇಷ್ಟ್ರಿಗೆ ಹೊಡೆಯಕ್ಕೆ ಹೋಗ್ಬಿಡ್ತಾರೆ. ಅಂಥ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಮಕ್ಕಳೀಗ. ಓಕೆ, ಇದಾದಂಥ ಘಟನೆ. ಹೀಗೆ ಘಟನೆ ಸಹಜವಾಗಿ ಬೇರೆ ಸ್ವರೂಪವನ್ನು ಪಡಿತದೆ. ಕಾರಣ ಹೊಡೆದಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅನ್ಯ ಕೋಮಿನವರು, ಅಂದ್ರೆ ಮುಸ್ಲಿಂ ಸಮುದಾಯದವರು. ಸಹಜವಾಗಿ ಕೋಮು ಇನ್ನೊಂದು ಮಗದೊಂದು ರೂಪವನ್ನು ಪಡೆದುಕೊಳ್ತಾ ಇದೆ. ಬಿಜೆಪಿ ನಾಯಕರೆಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಬಜರಂಗ ದಳದವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತೀವ್ರವಾದಂಥ ಆಕ್ರೋಶಗಳೆಲ್ಲವೂ ಕೂಡ ವ್ಯಕ್ತವಾಗ್ತಿದೆ, ಬೇರೆ ಬೇರೆ ಸ್ವರೂಪವನ್ನು ಪಡಿತಾ ಇದೆ. ಒಂದು ಮನವಿ, ದಯವಿಟ್ಟು ಈ ಘಟನೆಗೆ ಬೇರೆ ಸ್ವರೂಪವನ್ನು ಕೊಟ್ಟು ಯಾರದ್ದೋ ರಾಜಕೀಯ ಲಾಭಕ್ಕೆ, ಯಾರೋ ರಾಜಕೀಯವಾಗಿ ಇಲ್ಲಿ ಲಾಭವನ್ನ ಮಾಡ್ಕೊಳ್ಳೋಕೆ, ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಶಿವಮೊಗ್ಗ ಮತ್ತೆ ಹೊತ್ತೂರಿಯುವ ರೀತಿಯಲ್ಲಿ ಮಾಡಬೇಡಿ. ಅತ್ಯಂತ ಸೂಕ್ಷ್ಮವಾಗಿರುವಂಥ ಪ್ರದೇಶ ಆಗಿ ಶಿವಮೊಗ್ಗ ಮಾರ್ಪಾಟಾಗಿದೆ, ನನ್ನೂರು. ಅಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಈಗ ಅಂಥದ್ರಲ್ಲಿ ಇನ್ಯಾರೋ ಸಾವಿನ ಮನೆಯಲ್ಲಿ ಲಾಭ ಮಾಡ್ಕೊಳ್ಳೋಕೆ ಹೋಗಿ, ಸಾವಿನ ಮನೆಯಲ್ಲಿ ಇವರು ಇನ್ನೇನೋ ಬೇಳೆ ಬೇಯಿಸೋದಕ್ಕೆ ಹೋಗಿ, ದಯವಿಟ್ಟು ಇನ್ನೊಂದು ರೂಪವನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಡಿ. ಹೌದು, ಆ ವಿದ್ಯಾರ್ಥಿಗೆ ನ್ಯಾಯವನ್ನು ಕೊಡಿಸಿ. ಆ ದರಿದ್ರ ವಿದ್ಯಾರ್ಥಿಗಳು, ರಾಕ್ಷಸ ವಿದ್ಯಾರ್ಥಿಗಳು ಯಾರಿದ್ರು ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ನೋಡಿಕೊಳ್ಳಿ. ಕಾನೂನು ಸುವ್ಯವಸ್ಥೆ ಇನ್ನಷ್ಟು ಟೈಟ್ ಆಗುವ ರೀತಿಯಲ್ಲಿ ಪ್ರಯತ್ನವನ್ನು ಪಡಿ. ದಯವಿಟ್ಟು ಇದಕ್ಕೊಂದು ಕೋಮು ಸ್ವರೂಪವನ್ನು ಕೊಟ್ಟು ಹಿಂದೂ ಮುಸ್ಲಿಂ ಅಂತೇಳಿ ವಾತಾವರಣವನ್ನು ಇನ್ನಷ್ಟು ಕುಳ್ಗೆಡಿಸಿ ಹಾಳು ಮಾಡಿ ನಿಮ್ಮ ಲಾಭಕ್ಕೆ, ನಿಮ್ಮ ರಾಜ್ಯಕ್ಕೆ ಇದಕ್ಕೆ ಇನ್ನೊಂದೇನೋ ಮಾಡೋದು ದಯವಿಟ್ಟು ಹೋಗಬೇಡಿ. ಅಲ್ಲಿ ಮತ್ತೊಂದು ವಾರ ಕೊತ ಕುದೀತು ಅಂದ್ರೆ ಮತ್ತೊಂದು 2 ಹೆಣ ಬೀಳ್ತವೆ. ಆ ರೀತಿಯಾಗಿ ಹೆಣ ಬೀಳೋದು ಕೂಡ ರಾಜಕೀಯ ನಾಯಕರದ್ದಲ್ಲ, ರಾಜಕೀಯ ನಾಯಕರ ಮಕ್ಕಳದ್ದಲ್ಲ, ಮತ್ತಲ್ಲಿ ಜನಸಾಮಾನ್ಯರದ್ದು, ಮತ್ತಾರೋ ಕಾರ್ಯಕರ್ತರು, ಮತ್ತಾರ್ದು ಬಡವರು ಮಕ್ಕಳು. ದಯವಿಟ್ಟು ಅಂಥದಕ್ಕೆ ಅವಕಾಶವನ್ನ ಯಾರು ಮಾಡ್ಕೊಡಕ್ ಹೋಗಬೇಡಿ. ಜನ ಕೂಡ ಅಂಥದನ್ನ ತಲೆಗೆ ಹಾಕೊಳಕ್ ಹೋಗಬೇಡಿ. ವಿದ್ಯಾರ್ಥಿಗಳ ಗಲಾಟೆ ಏನಿದೆ, ಆ ದರಿದ್ರ ವಿದ್ಯಾರ್ಥಿಗಳು ಯಾರು, ಅವ್ರಿಗೆ ಶಿಕ್ಷೆ ಆಗೋದು ಹೇಗೆ, ಆ ಕಡೆಗೆ ದಯವಿಟ್ಟು ಗಮನವನ್ನು ಕೊಡೋದಕ್ಕೆ ಹೋಗಿ. ಯಾಕಂದ್ರೆ ಈಗ ಆ ಸ್ವರೂಪವನ್ನು ಪಡೆಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ. ಇದು ಆಗಿರುವಂತಹ ಘಟನೆ. ಇದು ಸಹಜವಾಗಿ ಎಲ್ಲರೂ ಕೂಡ ಆತಂಕ ಮೂಡಿಸುತ್ತೆ. ಈಗ ನೀವು ಹೈಸ್ಕೂಲ್ ವಿದ್ಯಾರ್ಥಿಗಳನ್ನೇ ಮಾತಾಡ್ಸೋಕೆ ಸಾಧ್ಯ ಆಗಲ್ಲ. ನೀವೇನಾದ್ರೂ ಬುದ್ಧಿವಾದ ಹೇಳಕ್ ಹೋಗ್ಬಿಟ್ರೆ ನಿಮ್ಮನ್ನೇ ಗುರಾಯಿಸ್ತಾರೆ, ನಿಮ್ಮನ್ನೇ ಹೊಡೆಯಕ್ಕೆ ಬಂದ್ಬಿಡ್ತಾರೆ, ಗುಂಪು ಕಟ್ಕೊಂಡು ನಿಮ್ಮ ಮೇಲೆ ಏನು ಬೇಕಾದ್ರೂ ಮಾಡೋದಕ್ಕೆ ಬಂದ್ಬಿಡ್ತಾರೆ. ಯಾವುದರಿಂದ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೋ, ಏನು ವೆಬ್ ಸೀರೀಸ್ಗಳಿಂದನೋ, ಸಿನಿಮಾಗಳಿಂದನೋ, ಅಥವಾ ಈ ಕ್ರೈಮ್ ಸ್ಟೋರಿಗಳಿಂದ ಇದಾಗ್ತಿದ್ದಾರೋ ಏನೋ ಗೊತ್ತಾಗ್ತಿಲ್ಲ. ಈ ಸಿನಿಮಾಗಳಂತೂ ನಿಮ್ಗೆ ಗೊತ್ತಿದೆ, ಯಾವ್ದು ನೋಡಿದ್ರು ವೈಲೆನ್ಸ್ 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 ಅಂತ ಬರೀ ವೈಲೆನ್ಸ್ ಸಿನಿಮಾಗಳೇ ಬರೋದಕ್ಕೆ ಶುರುವಾಗ್ಬಿಟ್ಟಿದ್ದಾವೆ. ತುಂಬಾ ಜನ ಅನ್ಬೋದು ಅದರಿಂದ ಹೆಂಗೆ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ಹಾಗಾದ್ರೆ ಪಾಸಿಟಿವ್ ಸಿನಿಮಾಗಳಿಂದ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದ್ದಾರೆ, ಬಂಗಾರದ ಮನುಷ್ಯರಿಂದ ಎಷ್ಟಾಗಿದೆ ನಿಮ್ಗೆ ಗೊತ್ತಿದೆ. ಹಾಗೆ ಇಂತಹ ಸಿನಿಮಾಗಳಿಂದಲೂ ಕೂಡ ಒಂದು ಹಂತಕ್ಕೆ ಮಕ್ಕಳು ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ಮಕ್ಕಳನ್ನ ಆ ವಯಸ್ಸಿಗೆ ಒಂಥರ ಟ್ರಿಗರ್ ಮಾಡಿಬಿಡುತ್ತೆ, ಒಂದು ರೀತಿಯಲ್ಲಿ ಪ್ರಚೋದನೆ ಕೊಟ್ಟು ಬಿಡುತ್ತೆ. ನಾವು ಹಂಗೆ ಮಾಡಿಬಿಡ್ಬೇಕು ಅನ್ನೋ ರೀತಿಯಲ್ಲಿ. ಈ ಕಾರಣಕ್ಕಾಗಿ ಒಂದಷ್ಟು ಮಕ್ಕಳು ಚಿಕ್ಕ ವಯಸ್ಸಿಗೆ ಚಾಕು ಮತ್ತೊಂದು ಮಗದೊಂದು ಹಿಡ್ಕೊಂಡು ಓಡಾಡೋದಕ್ಕೂ ಕೂಡ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲಿಗೆ ಹೋಗ್ತಿದೆಯೋ ಸಮಾಜ ಗೊತ್ತಾಗ್ತಿಲ್ಲ, ಒಂದು ರೀತಿಯಲ್ಲಿ ಆತಂಕವನ್ನು ನಿರ್ಮಾಣ ಮಾಡ್ತಾ ಇದೆ. ಒಂದು ವೇಳೆ ಒಟ್ಟಾರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.